السلام عليكم ورحمة الله تعالى وبركاته. بسم الله الرحمن الرحيم. الحمد لله رب العالمين. الصلاة والسلام على أشرف المرسلين وعلى آله وصحبه أجمعين. أما بعد. ಹದೀಸ್ ಬೆಳಕು ಎಂಬ ಈ ಪ್ರೋಗ್ರಾಮಿನ ಈ ಗಳಿಗೆಯಲ್ಲಿ ನಿಮ್ಮೊಂದಿಗೆ ಸ್ವಭಾವ ಮಹಿಮೆದ ಕುರಿತು ಒಂದು ಸ್ವಲ್ಪ ಹೊತ್ತು ನಿಮ್ಮೊಂದಿಗೆ ಮಾತಾಡಲು ನಾನು ಉದ್ದೇಶಿಸುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ. ಮನುಷ್ಯನನ್ನು ಅಲ್ಲಾಹು ಈ ಭೂಲೋಕಕ್ಕೆ ತರುವಂತಹ ಸಮಯದಲ್ಲಿ ಎಲ್ಲರನ್ನೂ ಒಂದೇ ಸ್ವಭಾವ, ಎಲ್ಲರಿಗೂ ಒಳ್ಳೆಯ ಮಾತು, ಎಲ್ಲರಿಗೂ ಒಳ್ಳೆಯ ಸೃಷ್ಟಿ ಅಥವಾ ಹಲ್ಕ್ ಎಲ್ಲವೂ ಕೂಡ ವ್ಯತ್ಯಸ್ತವಾಗಿದೆ ಅಲ್ಲಾಹನು ಕೊಟ್ಟಿದ್ದು. ಹಲವು ರೀತಿಯಲ್ಲಿದ್ದಾರೆ. ಮುಖಭಾವಗಳು ಬೇರೆ ಇರುತ್ತೆ, ಸ್ವಭಾವಗಳು ಬೇರೆ ಇರುತ್ತೆ. ಮನುಷ್ಯ ಎಂಬುದು ಅವನು ವ್ಯತ್ಯಸ್ತವಾಗಿದ್ದಾನೆ. ನಮಗೆ ಸುತ್ತಮುತ್ತಲೇ ನೋಡುವಾಗ ತಿಳಿಯಬಹುದು, ಹಲವಾರು ನಮ್ಮ ಸಹೋದರರು, ನಮ್ಮ ಫ್ರೆಂಡ್ಸ್ಗಳು, ನಮ್ಮ ಕುಟುಂಬಿಕರು ಎಲ್ಲರಲ್ಲೂ ಕೂಡ ವ್ಯತ್ಯಸ್ತವಾದ ಸ್ವಭಾವಗಳನ್ನು ನಮಗೆ ಕಾಣಲು ಸಾಧ್ಯವಾಗುತ್ತದೆ. ಎಷ್ಟರೊಂದಿಗೆ ನಮ್ಮ ಸ್ವಭಾವದಲ್ಲೂ ನಮಗೆ ವ್ಯತ್ಯಾಸಗಳನ್ನು ಕೆಲವೊಮ್ಮೆ ತಿಳಿಯಲು ಸಾಧ್ಯವಾಗುತ್ತದೆ. ಎಲ್ಲ ಮನುಷ್ಯರು ಒಮ್ಮೆಯೂ ಒಂದೇ ರೀತಿ ಅಲ್ಲ. ಮಾತುಗಳಲ್ಲಿ ವ್ಯತ್ಯಾಸ, ಸ್ವಭಾವಗಳಲ್ಲಿ ವ್ಯತ್ಯಾಸ, ಇದೇ ರೀತಿ ಎಲ್ಲದರಲ್ಲೂ ವ್ಯತ್ಯಾಸಗಳು ನಮಗೆ ಕಾಣಬಹುದು. ಅಂತಹ ಸಂದರ್ಭದಲ್ಲಿ ಪರಿಶುದ್ಧವಾದ ಇಸ್ಲಾಂ ಕಲಿಸಿಕೊಟ್ಟಂತಹ ಒಂದು ನಿಯಮಗಳಿದೆ. ಪರಿಶುದ್ಧವಾದ ಇಸ್ಲಾಂ ಕಲಿಸಿಕೊಟ್ಟಂತಹ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ನೀವು ಚಲಿಸುವುದಾದರೆ ನಿಮ್ಮ ಗುಣಮಟ್ಟ, ನಿಮ್ಮ ಸ್ವಭಾವ, ನಿಮ್ಮ ಎಲ್ಲ ರೀತಿಯ ಮಾತುಕತೆಗಳು ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಲು ಸಾಧ್ಯವಾಗುತ್ತದೆ. ಅದಕ್ಕಾಗಿದೆ ಇಸ್ಲಾಂ ಇಷ್ಟೊಂದು ಶರೀಅತ್ನ ನಿಯಮಗಳನ್ನು ಮುಸ್ಲಿಮರಿಗೆ ಅಲ್ಲಾಹನು ನೀಡಿಕೊಟ್ಟದ್ದು. ಸಾಧಾರಣವಾಗಿ ಇಸ್ಲಾಮನ್ನು ಅಂಗೀಕರಿಸದ ಅಥವಾ ಯಾವುದೇ ಧರ್ಮವನ್ನು ಅಂಗೀಕರಿಸಿದಂತಹ ಒಬ್ಬ ವ್ಯಕ್ತಿಯ ಮಾತಿಗೂ ಮುಸ್ಲಿಮನಾದಂಥ ಒಬ್ಬ ಮಾತಿಗೂ, ಯಥಾರ್ಥವಾದ ಮುಸ್ಲಿಮ ಕುರಿತು ನಾನು ಹೇಳುತ್ತಿರುವುದು, ಎರಡಕ್ಕೂ ವ್ಯತ್ಯಾಸವಿರುತ್ತೆ. ಕೆಲವೊಮ್ಮೆ ಇತರ ಜನರು ಅಥವಾ ಧರ್ಮವನ್ನು ಇಲ್ಲದಂತಹ ಬಾಕಿ ಧರ್ಮದಂತಹ ಅಥವಾ ಅಲ್ಲದ ಅಥವಾ ಮತವನ್ನು ಅಂಗೀಕರಿಸಿದಂತಹ ಜನರು ಇರುತ್ತಾರಲ್ಲ, ಅವರ ಮಾತುಗಳಲ್ಲಿ ನಿಮಗೆ ವ್ಯತ್ಯಾಸ ಕಾಣಲು ಸಾಧ್ಯಬಹುದು. ಅವರ ಮನಸ್ಸುಗಳಲ್ಲಿರುವಂತಹ ಚೇಂಜಸ್ಗಳು ನಿಮಗೆ ಕಾಣಬಹುದು. ಅವರ ಮಾತು ಒಮ್ಮೆಯೂ ಕೂಡ ಒಳ್ಳೆಯ ರೀತಿಯ ಮಾತುಗಳು ಅವರಿಂದ ಬರಲು ಸಾಧ್ಯವಿಲ್ಲ. ಧರ್ಮವನ್ನು ಯಾರು ಅಂಗೀಕರಿಸುತ್ತಾರೋ, ಅದು ಯಾವುದೇ ಧರ್ಮವಾಗಿದ್ದರೂ ಕೂಡ ಆ ಧರ್ಮದಲ್ಲಿ ಕಲಿಸಿಕೊಟ್ಟಂತಹ ಒಂದು ನಿಯಮಗಳಿರುತ್ತೆ. ಯಾವುದೇ ಧರ್ಮ, ಮುಸ್ಲಿಂ ಧರ್ಮವಾದರೂ, ಹಿಂದೂ ಧರ್ಮವಾದರೂ, ಕ್ರಿಶ್ಚಿಯನ್ ಧರ್ಮವಾದರೂ ಕೂಡ ಎಲ್ಲದಕ್ಕೂ ಕೂಡ ಒಳ್ಳೆಯ ಸಂಸ್ಕೃತವನ್ನು ಧರ್ಮಗಳು ನೀಡುತ್ತಿದೆ. ಇದಲ್ಲದಂತಹ ಬೇರೆ ಜನರಿಗೂ ಇದರ ಯಾವುದೇ ರೀತಿಯ ಒಂದು ಸ್ವಭಾವವನ್ನು ಕಾಣಲು ಸಾಧ್ಯವಾಗುವುದಿಲ್ಲ. ನೀವು ನೋಡಿ, ನಮ್ಮ ಹತ್ತಿರದಿರುವಂತಹ ಜನರಲ್ಲೂ ಕೂಡ ಅವರ ಮಾತಿನಲ್ಲಿ ಉಂಟಾಗುವಂತಹ ಸ್ವಭಾವ, ಅವರ ಮಾತಿನಲ್ಲಿರುವಂತಹ ಒಂದು ಶೈಲಿ, ಜನರೊಂದಿಗೆ ಹೇಗೆ ಮಾತಾಡಬೇಕು, ಮಕ್ಕಳೊಂದಿಗೆ ಹೇಗೆ ಮಾತಾಡಬೇಕು, ಹಿರಿಯವರೊಂದಿಗೆ ಹೇಗೆ ಮಾತಾಡಬೇಕು ಎಂಬುದರ ಯಾವುದೇ ರೀತಿಯ ಒಂದು ಪರಿಜ್ಞಾನ ಅವರಿಗಿರಲಿಲ್ಲ. ನಮ್ಮ ಸುತ್ತಮುತ್ತಲಿನಂತಹ ಜನರೊಂದಿಗೆ ಮಾತುಕತೆ ಹೇಗೆ ಬೆಳೆಸಬೇಕು, ನಮ್ಮ ಸ್ವಭಾವ ಹೇಗಿರಬೇಕು, ನಮ್ಮ ಮಾತುಕತೆ ಹೇಗಿರಬೇಕು, ಎಲ್ಲದನ್ನೂ ಕೂಡ ನಮಗೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಪರಿಪಾಲನೆಯನ್ನು ಮಾಡಬೇಕು. ಇವತ್ತು ಕಾಣುವಂತಹ ಸುತ್ತಮುತ್ತಲಿನ ಗಲಾಟೆಗಳು, ಸಮಸ್ಯೆಗಳು ಎಲ್ಲದಕ್ಕೂ ಕೂಡ ಕಾರಣ ಏನಾಗಿರಬಹುದು? ಕೆಲವೊಮ್ಮೆ ನಮ್ಮ ಸ್ವಭಾವದ ಅಥವಾ ಕೆಲವೊಮ್ಮೆ ನಮ್ಮ ಶೈಲಿಯ ಕೊರತೆಯಿಂದಾಗಿರಬಹುದು. ಅದು ಕಾಣಲು ಸಾಧ್ಯವಾಗುವುದು. ಸಣ್ಣ ಪುಟ್ಟ ಕಾರಣಗಳಿಗೆ ಬೇಕಾಗಿ, ಸಣ್ಣ ಪುಟ್ಟ ಮಾತುಗಳಿಗೆ ಬೇಕಾಗಿ ಕೊಲೆಗಳನ್ನು ಮಾಡುತ್ತಿರುವಂತಹ ಒಂದು ಸಮೂಹದಲ್ಲಾಗಿದೆ ನಾವು ಜೀವಿಸುತ್ತಿರುವುದು. ಎಷ್ಟೊಂದು ಘಟನೆಗಳು ಇಂದು ನ್ಯೂಸ್ಗಳಲ್ಲಿ ನಮಗೆ ಕಾಣಲು ಸಾಧ್ಯವಾಗುತ್ತದೆ. ಇದಕ್ಕೆಲ್ಲವೂ ಕಾರಣವೇನು? ಇದಕ್ಕೆಲ್ಲವೂ ಮೂಲ ಕಾರಣವೇನು? ಅವರ ಮಾತು, ಅವರ ಸ್ವಭಾವವಾಗಿರುತ್ತದೆ. ಮಗ ತಂದೆಯನ್ನು ಕೊಲ್ಲುವುದು, ತಂದೆ ಮಗನನ್ನು ಕೊಲ್ಲುವುದು, ಮಗ ಮತ್ತಿತರ ಕೌಟುಂಬಿಕರನ್ನು ಹೊಡೆದುಕೊಳ್ಳುವುದು, ಇದೇ ರೀತಿ ಹಲವಾರು ಬೇಡದ ಕೃತ್ಯಗಳಿಗೆ ಇಂದು ಮನುಷ್ಯರು ಹೋಗುತ್ತಿದ್ದಾರೆ ಎಂಬುದರಲ್ಲಿ ಬಹಳಷ್ಟು ಖೇದವಿದೆ. ಅಂತಹ ಸಂದರ್ಭದಲ್ಲಿ ಆಗಿದೆ, ಧರ್ಮ ಏನು ಕಲಿಸುತ್ತಿದೆ, ಯಾವುದೇ ಒಂದು ಧರ್ಮವಾದ ಆ ಧರ್ಮದಲ್ಲಿ ಏನು ಕಲಿಸುತ್ತಿದೆ ಎಂಬುದನ್ನು ನಾವು ಪ್ರಧಾನವಾಗಿ ಅದನ್ನು ನೋಡಬೇಕಾದದ್ದು. ನೀವು ನೋಡಿ, ನಮ್ಮ ಸುತ್ತಮುತ್ತಲಿರುವಂತಹ ರಾಜಕಾರಣಿಗಳು, ಯಾವುದೇ ರಾಜಕಾರಣಿಗಳು ಇಲ್ಲಿ ಬಂದರೂ ಕೂಡ ಅವರಲ್ಲಿರುವ ದುಡ್ಡೋ, ಅವರಲ್ಲಿರುವ
ಮತ್ತೇನಿದ್ದ ಅವರ ಆ ಅಧಿಕಾರ ಮೋಹದಿಂದಲ್ಲ ಅವರಿಗೆ ಜನರು ಓಟನ್ನು ನೀಡುವುದು, ಬದಲಾಗಿ ಅವರ ಮಾತಿನಲ್ಲಿರುವಂತಹ ಒಳ್ಳೆಯ ಶೈಲಿ, ಅವರ ಜೀವನದಲ್ಲಿರುವ ಅವರ ಸ್ವಭಾವ, ಅವರು ಬಡವರೊಂದಿಗೆ ಕಾಣಿಸುತ್ತಿರುವಂತಹ ಎಲ್ಲ ರೀತಿಯಂತಹ ಸೌಲಭ್ಯಗಳು, ಈ ರೀತಿಯಾದಂತಹ ಒಳ್ಳೆಯದಾದಂತಹ ಎಲ್ಲ ಕೃತ್ಯಗಳಿಂದಾಗಿದೆ ಜನರು ಅವರಿಗೆ ಓಟುಗಳನ್ನು ನೀಡಿ ಅವರನ್ನು ಆಧರಿಸುವುದು, ಅವರಿಗೆ ಅಧಿಕಾರವನ್ನು ನೀಡುವುದು. ಸ್ವಭಾವ ಎಲ್ಲ ಕಡೆಯೂ ಕೂಡ, ಸ್ವಭಾವ ಎಂಬುದು ಎಲ್ಲ ಕಡೆಯೂ ಕೂಡ ಪ್ರಾಧಾನ್ಯವನ್ನು ವಹಿಸುತ್ತೆ. ಅದು ದುನಿಯಾದಲ್ಲೂ ಕೂಡ ಆಖರದಲ್ಲೂ ಕೂಡ. ದುನಿಯಾದ ವಿಷಯಕ್ಕೆ ಮಾತ್ರ ನೋಡುವುದಾದರೂ ಕೂಡ ನಾವು ಯಾವುದೇ ಒಬ್ಬ ವ್ಯಕ್ತಿಯ ಕೆಲಸದ ಆಳುಗಳಾಗಿ ನಿಲ್ಲುವಂತಹ ಸಂದರ್ಭದಲ್ಲೂ ಕೂಡ ನಮ್ಮ ಧನಿಕ ಅಥವಾ ನಮ್ಮ ಮಾಲೀಕ್ ಏನು ಹೇಳುತ್ತಾರೋ ಅವರ ಕೆಲವು ಒಳ್ಳೆಯ ಮಾಲೀಕಗಳಿರುತ್ತಾರೆ. ಅವರ ಕೋವರ್ಕರ್ಸ್ಗಳಿಗೆ ಒಳ್ಳೆಯ ರೀತಿಯ ಮಾತುಗಳಿಂದ ಅವರಿಂದ ಉಂಟಾಗುವಂತಹ ತಪ್ಪುಗಳನ್ನು ಒಳ್ಳೆಯ ರೀತಿ ಅದನ್ನು ತಿದ್ದುಪಡಿಸುತ್ತಾ ಒಳ್ಳೆಯ ರೀತಿ ಮಾತಿನಿಂದ ಅವರನ್ನು ಹೇಳುತ್ತಾರೆ. ಇನ್ನು ಕೆಲವು ಆಫೀಸ್ಗಳಲ್ಲಿ ನಮಗೆ ಕಾಣಬಹುದು, ಅವರಿಗೆ ಹೊಡೆಯುವುದು, ಅವರಿಗೆ ಬೈಯುವುದು, ಇಂತಹ ಹಲವಾರು ಕೆಟ್ಟ ಕೃತ್ಯಗಳನ್ನು ಇಂದು ಆಫೀಸ್ಗಳಲ್ಲಿ ನಮಗೆ ಕಾಣಲು ಸಾಧ್ಯ. ಇದಕ್ಕೆಲ್ಲವೂ ಕಾರಣ ಒಬ್ಬ ಮ್ಯಾನೇಜರ್, ಅದನ್ನು ಮ್ಯಾನೇಜ್ ಮಾಡುತ್ತಿರುವಂತಹ ಅಧಿಕಾರಿ, ಅವನಿಗೆ ಒಳ್ಳೆಯ ಸ್ವಭಾವ ಇರಬೇಕು. ಅದರಿಂದ ಕಂಪನಿಯು ಕೂಡ ಒಳ್ಳೆಯ ಸ್ಥಾನಕ್ಕೆ ತಲುಪುತ್ತದೆ. ಕಾರಣವೇನೆಂದರೆ ನಾವು ಒಳ್ಳೆಯ ರೀತಿ ಅವರೊಂದಿಗೆ ಹೇಳಿಕೊಡುವಾಗ ಅವರು ಅದೇ ರೀತಿ ಅವರ ಕೆಲಸಗಳಲ್ಲೂ ನಿಗಾ ವಹಿಸಲು ಸಾಧ್ಯವಾಗುತ್ತದೆ. ಈ ರೀತಿ ಎಲ್ಲ ವಿಷಯದಲ್ಲೂ ಕೂಡ ನಾವು ಒಳ್ಳೆಯ ಸ್ವಭಾವವನ್ನಿರುವಂತಹ ವ್ಯಕ್ತಿಗಳಾಗಬೇಕು. ದುನಿಯಾದಲ್ಲೂ ಆಖರತ್ನಲ್ಲೂ ಕೂಡ ಇದು ಒಳ್ಳೆಯ ಉಪಕಾರವಾಗಿರುತ್ತದೆ. ಹಬೀಬರಾದ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಗಳು ಹೇಳುತ್ತಾರೆ, ಮಾ ಮಿನ್ ಶೈಇನ್ ಅಸ್ಕಲು ಫೀ ಮೀಜಾನಿಲ್ ಮುಅ್ಮಿನಿ ಯೌಮಲ್ ಕಿಯಾಮತಿ ಮಿನ್ ಹುಸ್ನಿಲ್ ಖುಲ್ಕ್. ಹುಸ್ನುಲ್ ಖುಲ್ಕ್, ಒಳ್ಳೆಯ ಸ್ವಭಾವ ಇರುವಂತಹ ಅಷ್ಟೊಂದು ಕೀಮತ್, ಅಷ್ಟೊಂದು ಪವರ್ ಆದಂತಹ ಸಕಲಾದಂತಹ ಭಾರವಿರುವಂತಹ ಒಂದು ಅಮಲ್ ಆಖರದಲ್ಲಿ ಅಲ್ಲಾಹು ನಮಗೆ ಕೊಡುವುದಿಲ್ಲ ಅಂತ. ಅಂದರೆ ಅಷ್ಟೊಂದು ಪವರ್ ಇದೆ ಒಳ್ಳೆಯ ಸ್ವಭಾವಕ್ಕೆ. ಜನರಿಂದ ಒಳ್ಳೆಯ ಮಾತು, ನಮ್ಮನ್ನು ಹೊಗಳುವಂತಹ ಜನರಾಗಿ ನಾವು ಜೀವಿಸಬೇಕು. ಕಿಯಾಮತ್ ದಿವಸದಲ್ಲಿ ನಮ್ಮ ಇಬಾದತ್ಗಳನ್ನು ಹಿಸಾಬ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಒಳ್ಳೆಯ ಭಾರವಿರುವಂಥ ಒಂದು ಅಮಲಾಗಿ ನಮ್ಮ ಹುಸ್ನುಲ್ ಖುಲ್ಕ್, ಒಳ್ಳೆಯ ಸ್ವಭಾವವು ಅಲ್ಲಿ ಕಾಣಲು ಸಾಧ್ಯವಾಗುತ್ತದೆ. ಒಂದು ರೀತಿ ಒಮ್ಮೆ ಹಬೀಬರಾದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ನಮ್ಮ ಯಾವುದೇ ವಿಷಯಗಳಲ್ಲೂ ಕೂಡ ಹಬೀಬರಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರಾಗಿದ್ದಾರೆ ನಮ್ಮ ರೋಲ್ ಮಾಡೆಲ್. ಅವರು ಹೇಗೆ ಮಾಡಿದ್ದಾರೆ, ಅವರು ಮಾಡಿದಂತಹ ಕಾರ್ಯಗಳು, ಅವರ ಜೀವನದಲ್ಲಿ ಮಾಡಿದಂತಹ ಒಳ್ಳೆಯ ಕಾರ್ಯಗಳನ್ನು ಫಾಲೋ ಮಾಡುವವರಾಗಿದ್ದೇವೆ ನಾವು. ಅದೇ ರೀತಿ ಆ ಒಂದು ಚರಿತ್ರೆ ಅದರ ಉದಾಹರಣವಾಗಿ ನಮಗೆ ನೋಡಲು ಸಾಧ್ಯಬಹುದು. ಅನ್ನ ಹುನಾಕ ಅರಾಬಿಯುನ್ ಜಾ ಇಲಾ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಒಬ್ಬ ಅರಾಬಿಯಾದಂತಹ ಒಬ್ಬ ವ್ಯಕ್ತಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಹತ್ತಿರ ಬಂದು ಅವರಿಗೆ ಸಿಗಬೇಕಾದಂತಹ ಒಂದು ಸಾಲದ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಗೆ ಇವನೊಬ್ಬ ಅರಾಬಿ ಆದಂತಹ ಒಬ್ಬ ವ್ಯಕ್ತಿ ಸಾಲ ಕೊಟ್ಟಿದ್ದ. ಅದು ಕೇಳಲು ಬೇಕಾಗಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳೊಂದಿಗೆ ಬಂದಾಗ ಫತಕಲ್ಲಮ ಮಅನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಬಿಗಿಲ್ಲ, ಅಥವಾ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಹತ್ತಿರ ಬಂದು ಅವನು ಬಹಳ ಶಕ್ತವಾದಂತಹ, ಬಹಳ ಸ್ಟ್ರಾಂಗ್ ಅಲ್ಲಿ ಬಂದು ಕೇಳ್ತಾನೆ. ಅವಧಿ ಆಗಿಲ್ಲ, ಅದರ ಅವಧಿ ಮುಗಿದಿಲ್ಲ, ಆದರೂ ಕೂಡ ಇವನ್ ಬಂದು ಒಳ್ಳೆಯ ಶಕ್ತವಾದ ಭಾಷೆಯಲ್ಲಿ ಮಾತಾಡುತ್ತಾನೆ. ಹತ್ತಾ ಗಲಿಬ ಬಅದು ಸಹಾಬತ ರಲಿಯಲ್ಲಾಹು ಅನ್ಹುಂ ವಅರಾದು ಅನ್ ಯುಅದ್ದಿಬೂಹು. ಇದನ್ನು ನೋಡ್ತಿರುವಂತಹ ಸಹಾಬತ್ಗಳಿಗೆ ಬಹಳಷ್ಟು ಕೋಪ ಬಂದು ಇವನು ಹೇಗಾದರೂ ಮಾಡಿ ಅದಬು ಕಲಿಸಬೇಕು ಎಂಬ ತೀರ್ಮಾನದಲ್ಲಿ ಅವರಿದ್ದಂತಹ ಆ ಅವಸ್ಥೆಯಲ್ಲಿ ಬಂದಂತಹ ಟೈಮಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳು ಹೇಳ್ತಾರೆ, ದಾವು, ಅವನು ಬಿಟ್ಟು ಬಿಡಿ. ಫೈನಲಿ ಸ್ವಾಹಿಬಿಲ್ ಹಕ್ಕಿ ಮಕಾಲನ್, ಸ್ವಾಹಿಬುಲ್ ಹಕ್ಕು ಸಿಗುವಂತಹ ಒಬ್ಬ ವ್ಯಕ್ತಿಗೆ ಅವನ ಏನು ಹೇಳಬೇಕಾದಂಥ ಅಧಿಕಾರವಿದೆ, ಅವನು ಹೇಳಿ ಬಿಡಿ ಅಂತ ಹೇಳಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳು ಮಾದೃಕವನ್ನು ಕಾಣಿಸುತ್ತಿದ್ದಾರೆ. ನೀವು ನೋಡಿ ಪ್ರೀತಿಯ ನನ್ನ ಸಹೋದರರೇ, ಇಲ್ಲಿ ನಮ್ಮಲ್ಲಿ ಕೆಲವರು ಸಾಲ ಕೊಡುತ್ತಾರೆ. ಹೌದು, ಸಾಲ ಅವಧಿಗೆ ಬಂದು ಕೇಳುವಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಕಷ್ಟಗಳಿದ್ದರೂ ಕೂಡ ಅವರು ಹೇಗಾದರೂ ಮಾಡಿ ಹಣ ಒಪ್ಪಿಸಿ ಕೊಡುತ್ತಾರೆ. ಇನ್ನು ಕೆಲವರು ಆ ಟೈಮಲ್ಲಿ ಆಗದರೆ ಸ್ವಲ್ಪ ಸಮಯ ಕೇಳಿದರೂ ಕೂಡ ಅದಕ್ಕೆ ಮಣಿಯದೆ, ಅದಕ್ಕೆ ಬೇಕಾಗಿ ಅವರನ್ನು ಬೈಯುವುದು, ಹೊಡೆಯುವುದಂತ ಮಾಡುವಂಥ ಎಷ್ಟೋ ಜನರು ನಮ್ಮ ಸಮುದಾಯದಲ್ಲಿದ್ದಾರೆ, ನಮ್ಮ ಹತ್ತಿರದಲ್ಲೇ ಇದ್ದಾರೆ. ಆ ರೀತಿ ಮಾಡುವುದಲ್ಲ, ಅವರಿಗೆ ಬೇಕಾದ ಸಾವಕಾಶವನ್ನು ಇನ್ನೂ ಸ್ವಲ್ಪ 2-3 ದಿವಸ ಕೊಡುವುದು ಅದು ಒಳ್ಳೆಯದಾಗಿದೆ. ಯಾಕೆಂದರೆ ಇಲ್ಲಿ ಸಾಲ ತೆಗೆಯುವುದು, ಒಮ್ಮೆಯೂ ಹಣ ಇದ್ದವರು ಯಾವತ್ತೂ ಸಾಲ ತೆಗೆಯಲ್ಲ. ಸಾಧಾರಣ ಗತಿಯಲ್ಲಿ ಹಣ ಇಲ್ಲದೆ ಕಷ್ಟಪಟ್ಟು ಏನು ಮಾಡಾಗದೆ ಬೇಕಾಗಿ ಆಗಿದೆ ಅವರು ಸಾಲವನ್ನು ತೆಗೆಯುವುದು. ಈ ರೀತಿ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ಒಂದು ಚರಿತ್ರೆ ಕಾಣಲು ಸಾಧ್ಯಬಹುದು. ಈ ರೀತಿ ಹಲವಾರು ಮಹಾತ್ಮರ ಚರಿತ್ರೆಗಳು ನಮ್ಮ ಗ್ರಂಥಗಳಲ್ಲಿ ಇದೆ. 1-2-3 ಘಟನೆಗಳು ಮಾತ್ರ ನಿಮ್ಮ ಮುಂದೆ ನಾನು ಹೇಳುತ್ತಿದ್ದೇನೆ. ಅಬೂ ಹನೀಫ ರಲಿಯಲ್ಲಾಹು ಅನ್ಹು ಅವರ ಒಂದು ಘಟನೆ.
ಅಬೂ ಹನೀಫ ರಲಿಯಲ್ಲಾಹು ಅನ್ಹು ಹತ್ತಿರದ ಒಬ್ಬ ನೆರೆಹೊರೆಯವನಿದ್ದ. ಅವನೊಬ್ಬ ಸ್ವಲ್ಪ ರಜುಲುನ್ ಶಾಬುನ್, ಅವನು ಶಾಬ್, ಒಬ್ಬ ಯವತ್ವದಲ್ಲಿರುವಂತಹ ಒಬ್ಬ ಮನುಷ್ಯನಾಗಿದ್ದ. ಅವನಿಗೆ ಜಾಸ್ತಿ ಹಾಡುವುದು, ಬೊಬ್ಬೆ ಹಾಕುವುದು ಇಂತಹ ಒಂದು ಕೆಲಸವಿತ್ತು. ಇದರಿಂದ ಬಹಳಷ್ಟು ತೊಂದರೆ ಆಗುತ್ತಿತ್ತು ಅಬೂ ಹನೀಫ ರಲಿಯಲ್ಲಾಹು ಅನ್ಹುವರಿಗೆ. ಆದರೆ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ಏನೂ ಹೇಳುತ್ತಿರಲಿಲ್ಲ. ಸುಬಿರು ಅಲೈಹಿ ವಲಾ ಯುಸಿಯು ಅಲೈಹಿ ಇಲೈಹಿ, ಅವನಿಗೆ ಯಾವ ರೀತಿಯ ಏನೂ ಮಾಡ್ತಿರಲಿಲ್ಲ, ಸೊಬರು ಮಾಡ್ತಿದ್ದು ಅದರ ಮೇಲೆ, ಅವರಿಗೆ ಬೈಯುತ್ತಿರಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ವಫಿ ಲೈಲತಿಲ್ ಲಮ್ ಯಸ್ಮಾ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ಸೌತ ಶಾಬ್, ಆ ಒಂದು ದಿವಸ ನೋಡುವಾಗ ಏನೂ ಶಬ್ದ ಕೇಳ್ತಿಲ್ಲ. ಎಲ್ಲ ದಿವಸ ಇವನಿಂದ ಶಬ್ದ ಕೇಳ್ತಾ ಇದೆ, ಒಂದು ದಿವಸ ನೋಡುವಾಗ ಇವನ ಶಬ್ದ ಏನು ಕೇಳ್ತಿಲ್ಲ. ಇದರಿಂದ ಬೇಜಾರಾದಂತಹ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ಫಸಅಲ ಅನ್ಹು, ಅವನ ಕುರಿತು ಕೇಳ್ತಾರೆ, ಎಲ್ಲಿದ್ದಾನೆ ಅವನು, ಯಾವಾಗಲೂ ನೋಡು ಇಲ್ಲಿ ಸೌಂಡ್ ಮಾಡ್ತಿದ್ದ ಒಬ್ಬ ಯುವಕಲ್ಲಿ ಇದ್ದಲ್ಲ, ಅವನು ಕಾಣ್ತಿಲ್ವಲ್ಲ ಅಂತ ಒಂದು ಬೇಜಾರಲ್ಲಿ ಕೇಳುವಂತ. ಫಕೀಲ ಲಹು, ಅವನಂತ ಹೇಳ್ತಾರೆ, ಅವನನ್ನೊಬ್ಬ ಏನು ಪೊಲೀಸ್ ಅಧಿಕಾರಿ ಬಂದು ಅವನನ್ನು ಹಿಡಿದುಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾನೆ. ಇದು ತಿಳಿದಂತಹ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ಫದಹಬ ಇಲ್ ಇಮಾಮ್ ಬಿನಫ್ಸಿಹಿಂ ಇಲಲ್ ವಾಲಿ, ಇವರೇನು ಮಾಡ್ತಾರೆ, ಅವರಾಗಿ ಸ್ವತಃ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾರೆ. ಅಲ್ಲಿರುವಂತಹ ವಾಲಿ ಹತ್ತಿರ ಹೋಗಿ ವತಲಬ ಮಿನ್ಹು ಇತ್ಲಾಖು ಶಾಬ್, ಅಲ್ಲಿರುವಂತಹ ಯುವಕರನ್ನು ಬಿಡಬೇಕಾಗಿ, ಅವರನ್ನು ಅಲ್ಲಿಂದ ಮೋಚನೆ ಮಾಡಬೇಕಾಗಿ ಅವರನ್ನು ಕೇಳ್ತಾರೆ. ಫಅತ್ಲಾಖುಹು ಇಕ್ರಾಮನ್ ಲಿಲ್ ಇಮಾಮ್, ಅವರೇನು ಮಾಡ್ತಾರೆ, ಇಮಾಮ್ರವರೊಂದಿಗೆ ರೆಸ್ಪೆಕ್ಟ್ನಿಂದ ಆ ಶಾಬನ್ನು ಬಿಟ್ಟು ಬಿಡುತ್ತಾರೆ. ಇದರಿಂದ ಇದು ಕಂಡಂತಹ ಶಾಬ್ ಆದಂತಹ ಈ ವ್ಯಕ್ತಿ ಏನು ಮಾಡ್ತಾನೆ, ಫಿ ತರೀಕಿನ್ ಕಾಲ ಅಬೂ ಹನೀಫತ ಲಿಶಾಬ್, ಹಾಗೆ ಇವರನ್ನು ಬಿಟ್ಟು ಪೊಲೀಸ್ ಸ್ಟೇಷನಿಂದ ಬಂದು ಹೊರಗೆ ನಡುತ್ತಿರುವಂತಹ ಸಂದರ್ಭದಲ್ಲಿ ಅಬೂ ಹನೀಫ ರಲಿಯಲ್ಲಾಹು ಅನ್ಹು ಮೆಲ್ಲ ಹೇಳ್ತಾರೆ, ಯಾ ಫತಾ ಅಲಗ್ನಾಕ, ಅಥವಾ ನಿಮಗೆ ನನ್ನಿಂದ ತೊಂದರೆ ಆಯ್ತಾ? ಯಾರು ಕೇಳುತ್ತಿರುವುದು? ಅಬೂ ಹನೀಫ ರಲಿಯಲ್ಲಾಹು ಅನ್ಹು ಶಾಬನೊಂದಿಗೆ ಕೇಳುತ್ತಿರುವುದು ಅಥವಾ ಈ ಯುವಕನೊಂದಿಗೆ ಕೇಳುತ್ತಿರು, ನಮ್ಮಿಂದ ನಿನ್ಗೆ ಏನಾದರೂ ಕಷ್ಟ ಉಂಟಾಯ್ತೆ? ಯಾಕೆಂದ್ರೆ ಹೇಳಿದರೆ ನೀನು ತುಂಬ ಹೊತ್ತಾಯ್ತಲ್ಲ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇದ್ದೀಯಲ್ಲ ಎಂದು ಹೇಳುತ್ತಾ ಇವರು ಸ್ವತಃ ಖೇದವನ್ನು ಪ್ರಕಟಿಸುವುದರಿಂದ ಈ ಯುವಕನಿಗೆ ಮನಸ್ಸು ಪರಿವರ್ತನೆಯಾಗುತ್ತೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ನಮ್ಮ ಮನಸ್ಸು ಯಾವಾಗಲೂ ಕ್ಲಿಯರ್ ಇರಬೇಕು. ನಮ್ಮ ಸುತ್ತಮುತ್ತಲೇ ಹಲವಾರು ಸಮಸ್ಯೆಗಳು ಬರಬಹುದು, ಎಲ್ಲವನ್ನೂ ಕೂಡ ಶಾಂತ ಸ್ವಭಾವದಿಂದ, ಸೊಬರಿನಿಂದ, ಈಗವನ್ನು ಬಿಟ್ಟು ಒಳ್ಳೆಯ ರೀತಿಯಲ್ಲಿ ನಾವು ಅದನ್ನು ಫೇಸ್ ಮಾಡಬೇಕು. ಕೌಟುಂಬಿಕವಾದ ಪ್ರಾಬ್ಲಮ್ಗಳು, ಕೌಟುಂಬಿಕವಾದಂಥ ಸಮಸ್ಯೆಗಳಲ್ಲೂ, ಅತ್ತೆ ಸೊಸೆ ಸಮಸ್ಯೆಗಳಲ್ಲೂ ಕೂಡ ಸೊಬರ್ ಅಥವಾ ಒಳ್ಳೆಯ ಗುಣಮಟ್ಟ ಸ್ವಭಾವ ನಮ್ಮ ಮನಸ್ಸಲ್ಲಿ ಇರಬೇಕು. ಅತ್ತೆಯಾದರೂ ಸೊಸೆಯಾದರೂ ಕೂಡ ಸಣ್ಣ ಪುಟ್ಟ ಕಾರಣಗಳಿಗೆ ಬೇಕಾಗಿ, ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿಗೆ ಬೇಕಾಗಿ ಆ ಕಡೆ ಈ ಕಡೆ ಮಾತಾಡದೇ ಇರುವುದು, ಅವರ ಮುಖ ನೋಡುವಾಗ ಆ ಕೋಪದಿಂದ ನೋಡುವುದು, ಇದು ಯಾವತ್ತೂ ಮುಸ್ಲಿಂ ಆದಂಥ ಒಬ್ಬ ಮನುಷ್ಯನಿಗೆ ಒಮ್ಮೆಯೂ ಕೂಡ ಅದು ಅನುಕೂಲವಲ್ಲ. ಯಾವುದೇ ರೀತಿಯ ಪ್ರವರ್ತನೆ ಅದು ಇಸ್ಲಾಂ ಅಂಗೀಕರಿಸುವುದಿಲ್ಲ. ಆದ್ದರಿಂದ ನಮ್ಮ ಮಾತು, ನಮ್ಮ ಶೈಲಿ ಎಲ್ಲದರಲ್ಲೂ ಕೂಡ, ನಮ್ಮ ಮಕ್ಕಳು ಮಾತ್ರ ಅಲ್ಲ, ನಮ್ಮ ಮನೆಗೆ ಬರುವಂಥ ಸೊಸೆಗಳಾಗಿರುವುದು, ನಾವು ಹೋಗುವಂಥ ಮನೆಗೆ ಅತ್ತೆಯೊಂದಿಗಿರುವಂತಹ ಒಡನಾಟದಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿರುವ ಮಾತುಗಳನ್ನಾಗಿರುವ, ಪತಿ ಪತ್ನಿಯಲ್ಲೂ ಅದೇ ರೀತಿ. ಪತಿ ಪತ್ನಿ ಇರುವಾಗ ಜೀವನದಲ್ಲಿ ಎಷ್ಟೋ ವರ್ಷಗಳ ಕಾಲ ಒಟ್ಟಿಗಿರುವಂಥ ಒಂದು ಕುಟುಂಬವಾಗಿದೆ ಪತಿ ಮತ್ತು ಪತ್ನಿ. ಅವರಲ್ಲೂ ಕೂಡ ಒಳ್ಳೆಯ ಸ್ವಭಾವ ನಮ್ಮಲ್ಲಿ ಇರಬೇಕು. ನಮ್ಮ ಕೈಯಲ್ಲಾಗುವಂಥ ಎಲ್ಲ ಸಹಕಾರಗಳನ್ನು, ನಮ್ಮ ಕೈಯಲ್ಲಾಗುವಂಥ ಎಲ್ಲ ಪ್ರಾಬ್ಲಮ್ಗಳಿಗೆ, ಅವರ ಪ್ರಾಬ್ಲಮ್ಗಳಿಗೆ ನಾವು ಸ್ಪಂದಿಸಬೇಕು. ಅವರಿಗೆ ಮಾತಿನಲ್ಲಾದರೂ ಕೂಡ ಯಾವತ್ತೂ ಕೂಡ ಅವರನ್ನು ಬೈಯುವುದು, ಅವರಿಗೆ ಕೆಟ್ಟ ಮಾತಿನಿಂದ ಹೇಳುವುದು ಬಾರದು. ಒಮ್ಮೆಯೂ ಇಸ್ಲಾಂ ಅದನ್ನು ಅಂಗೀಕರಿಸುವುದಿಲ್ಲ. ಹಬೀಬರಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಖೈರುಕುಂ ಖೈರುಂ ಲಿ ಅಹ್ಲಿಹಿ ವ ಅನ ಖೈರುಕುಂ ಲಿ ಅಹ್ಲಿ, ಅಥವಾ ನಿಮ್ಮದರಲ್ಲಿ ಖೈರಾದಂತಹ ಒಳ್ಳೆಯ ವ್ಯಕ್ತಿಗಳು ಯಾರೆಂದರೆ ಹೇಳಿದರೆ ನಿಮ್ಮ ಅಹಲಿಗೆ ಖೈರು ಮಾಡುವವನಾಗಿದ್ದಾನೆ. ಅನ ಖೈರುಕುಂ ಲಿ ಅಹಲಿ, ನಾನು ನಿಮ್ಮಿಂತ ಖೈರಾಗಿದ್ದೇನೆ, ಯಾಕೆ ಬೇಕಾಗಿ ನಾನು ನನ್ನ ಅಹಲಿಗೆ ಖೈರನ್ನು ಮಾಡುತ್ತಿದ್ದೇನೆ. ಆದ್ದರಿಂದ ನಿಮ್ಮ ಅಹಲಿಗೆ ಯಾವತ್ತೂ, ನಿಮ್ಮ ಕುಟುಂಬಕರಿಗೆ ಯಾವತ್ತೂ ನೀವು ಒಳ್ಳೆಯದನ್ನು ಮಾಡಬೇಕು, ಒಮ್ಮೆಯೂ ಕೂಡ ಕೆಟ್ಟದನ್ನು ಮಾಡಬೇಕು. ಬಹುಮಾನರಾದ ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು ಅವರೊಂದು ಚರಿತ್ರೆಯನ್ನು ಕಾಣಬಹುದು. ಕಾನ ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು ಜಾಲಿಸನ್ ಯೌಮ್, ಒಂದು ದಿವಸ ಶಾಫಿ ಇಮಾಮ್ ರಲಿಯಲ್ಲಾಹು ಅನ್ಹು ಕುಳಿತಿರುವಂತಹ ಸಂದರ್ಭದಲ್ಲಿ ಜಾ ರಜುಲುನ್ ವಬದಅ ಯುಸಿഉ ಇಲೈಹಿ ಬಿಲ್ ಕಲಾಮಿ ಅಮಾಮ ಅನ್ನಾಸ್, ಜನರ ಎದುರು ಬಂದು ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು ಬೇಕಾಬಿಟ್ಟು ಬೈಯುತ್ತಾನೆ. ಇಮಾಮ್ ಶಾಫಿ ರಲಿಯಲ್ಲಾಹು ಒಂದು ಅಕ್ಷರ ಮಾತಾಡುವುದಿಲ್ಲ, ಏನೂ ಮಾತಾಡಿಲ್ಲ. ವಲಂ ಯಗ್ಲುಬ್ ಇಮಾಮ್ ಶಾಫಿ ಇಮಾಮ್ ಏನು ಮಾಡ್ತಿಲ್ಲ, ಅವರಿಂದ ದ್ವೇಷವನ್ನು ಮುಖದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಿಲ್ಲ. ವಲಂ ಯರುದ್ದ ಅಲೈಹಿ, ಅವನಿಗೆ ಏನು ಬಿಲ್ ಇಸಾಅತಿ, ಅಥವಾ ಬೇಡನ್ನು ವಾಪಸ್, ನಮಗೆ ಈಗ ಯಾರಾದರೂ ಬೈಯುವುದಾದರೆ ನಾವು ವಾಪಸ್ ಬೈಯುತ್ತೇವೆ. ಆದರೆ ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು ಅದೇ ಆ ರೀತಿಯ ಯಾವುದೇ ರೀತಿಯ ಒಂದು ಪ್ರತಿಕರಣವನ್ನು ನೀಡಿಲ್ಲ. ಬಲ್ ಬಕಿಯ ಹದಾನಿಲ್ ಮುತಸಿಮನ್
ಅವರೇನು ಮಾಡ್ತಾರೆ, ತಪಸ್ಸು ಮಾಡುತ್ತಾ ನಗೆಯುತ್ತಾ ಅದನ್ನು ಫೇಸ್ ಮಾಡುತ್ತಾರೆ. ಸುಮ್ಮ ಕಾಲಲಹು ಬಿಲ್ಲುತುಫ್, ನಂತರ ಅವನಿಂದ ಒಳ್ಳೆಯ ಮಾತು ಮಯವಾದ ಒಳ್ಳೆಯ ಮಾತಿನಿಂದ ಅವರು ಹೇಳ್ತಾರೆ, ಇಂಕುಂತ ಸ್ವಾದಿಕನ್ ಫೀಮಾ ತಕೂಲು ಫಗಫರಲ್ಲಾಹು ಲೀ, ನೀನು ಹೇಳುವ ಆ ಕೆಟ್ಟ ಮಾತಿನಲ್ಲಿರುವಂಥ ಒಂದು ಸ್ವಭಾವ ನನ್ನ ಮನಸ್ಸಲ್ಲ ಅಥವಾ ನನ್ನ ಜೀವನದಲ್ಲಿ ಇದ್ದರೆ ಅಲ್ಲಾಹು ನನಗೆ ಮಗಫಿರತನ್ನು ನೀಡಲಿ. ವೈನ್ ಕುಂತ ಕಾದಿಬನ್ ಫಗಫರಲ್ಲಾಹು ಲಕ್, ನೀನಿನ್ನು ಅದು ಸುಳ್ಳು ಹೇಳುವುದಾದರೆ, ನನ್ನ ಆ ಸ್ವಭಾವ ಇಲ್ಲದಿದ್ದರೆ ನೀನು ಸುಳ್ಳು ಹೇಳುವುದಾದರೆ ಅಲ್ಲಾಹ್ ನಿನಗೂ ಏನು ಮಾಡಲಿ, ಅಲ್ಲಾಹನು ಇಸ್ತಿಗ್ಫಾರ್ ಮಗಫಿರತ್ತು ಕೊಡಲಿ ಎಂದು ಇಮಾಮ್ ಶಾಫಿ ರಲಿಯಲ್ಲಾಹು ಕಲಿಸಿಕೊಟ್ಟಂತಹ ಮಾದೃಕವಾದಂತಹ ಜೀವನ ನಮ್ಮ ಜೀವನದಲ್ಲಿ ಬೇಕು. ಅಷ್ಟೊಂದು ಆಗದಿಲ್ಲದರೂ ಕೂಡ ನಮ್ಮ ಸುತ್ತಮುತ್ತಲಲ್ಲಿರುವ ಜನರೊಂದಿಗೆ ಒಳ್ಳೆಯ ರೀತಿಯಲ್ಲಿ ಸ್ವಭಾವದಲ್ಲಿರುವಂತಹ ಕೆಲಸಗಳನ್ನು ಮಾಡು. ಇದು ಕಂಡು ಬಹುಮಾನ್ಯ ಈ ಮನುಷ್ಯ, ಇದು ಕೇಳಿದಂತಹ ಮನುಷ್ಯ ನಂತರ ಆ ಚರಿತ್ರೆಯನ್ನು ಮತ್ತೆ ಹೇಳ್ತಿದ್ದಾರೆ. ಇದರಿಂದ ಆ ರಜುಲೇನಾಗ್ಬಿಟ್ಟ, ಬಹಳಷ್ಟು ಮನಸ್ಸಿಗೆ ನೋವಾಗಿ ಫತಅಸ್ಸರ ಬಿಹುಸ್ನಿ ಖುಲ್ಕಿಲ್ ಇಮಾಮ್, ಅವನ ನಂತರ ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು ಅವರನ್ನು ಎಹ್ತಿರಾಮ್ ಮಾಡುತ್ತಾ, ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು ಮೊಹಬ್ಬತ್ತು ಮಾಡುತ್ತಾ ನಂತರ ಜೀವನವನ್ನು ಕಲಿಯಲು ಸಾಧ್ಯವಾಯಿತು. ಈ ರೀತಿ ಇದಕ್ಕೆ ಈ ಪರಿವರ್ತನೆ ಕಾರಣವಾದ ಅಂಶ ಘಟಕವೇನೆಂದು ಹೇಳಿದರೆ, ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು ಹೇಳಿದ ಆ ಚಿಕ್ಕೊಂದು ಮಾತಾಗಿದೆ. ಯಾವುದೇ ವಿಷಯದಲ್ಲೂ ಕೂಡ ಪ್ರಾಬ್ಲಮ್ಗಳು ಬರುವುದಾದರೆ ಸಾರಿ ಎಂಬ ಪದವನ್ನು ನಾವು ಅವರೊಂದಿಗೆ ಹೇಳುವುದಾದರೂ ಕೂಡ ಯಾರು ಫಸ್ಟಿಗೆ ಹೇಳುತ್ತಾರೆ ಅಲ್ಲಿಗೆ ಆ ಪ್ರಾಬ್ಲಮ್ ಏನಾಗುತ್ತೆ, ಸಾಲ್ವ್ ಆಗುತ್ತೆ. ಈ ರೀತಿ ನಮ್ಮ ಮಾತಿನಲ್ಲೂ ಕೂಡ, ನಮ್ಮ ಸ್ವಭಾವನದಲ್ಲಿ, ಎಲ್ಲದಲ್ಲೂ ಕೂಡ, ನಮ್ಮ ಕೆಲಸ ಕಾರ್ಯದಲ್ಲೂ ಕೂಡ ಇಖ್ಲಾಸ್ ಇರಬೇಕು. ಇಖ್ಲಾಸ್ನಿಂದ ಮಾಡಿದರೆ ಅಲ್ಲಾಹನು ಒಮ್ಮೆಯೂ ನಮ್ಮನ್ನು ಕೈಬಿಡಲ್ಲ. ನಮ್ಮ ಜೀವನದಲ್ಲಿ ಸಮಾಧಾನದಿಂದ ಇರಬೇಕಾದರೆ ಇದಕ್ಕೆ ಏನು ಕಷ್ಟಗಳು ಬಂದಾಗಲೂ ಕೂಡ ಸಹನೆ ಅತಿ ಪ್ರಾಧಾನ್ಯವಾದಂಥ ಒಂದು ಘಟನೆಯಾಗಿದೆ. ಈಗ ಒಮ್ಮೆಯೂ ನಮ್ಮ ಕಲ್ಪಲ್ಲಿ ಇರಬಾರ್ದು. ಅವನು ಹಾಗೆ ಮಾಡಿದರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಬೇಕೆಂಬ ಮನೋಭಾವ ಆಗಿದೆ ಈಗಿನ ಜನರೇಷನ್. ಅದಕ್ಕಿಂತ ಒಳ್ಳೆಯದು ಈಗ ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಒಂದು ಸ್ವಲ್ಪ ನಾವು ತಾಳ್ಮೆಯಿಂದ ಅದನ್ನು ಸಹಿಸುವುದಾದರೆ, ಸೊಬರು ಮಾಡುವುದಾದರೆ ಅದಕ್ಕಿಂತ ಡಬಲ್ ಆಗಿ ಅಲ್ಲಾಹನು ನಮಗೆ ಕೊಡುತ್ತಾನೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಲೋಕದಲ್ಲಿ ಪ್ರಸಿದ್ಧ ಹೊಂದಿದಂತಹ ಕುಪ್ರಸಿದ್ಧಿ ಹೊಂದಿದಂತಹ ಜನರಲ್ಲೂ ಎಲ್ಲದರಲ್ಲೂ ನಾವು ನೋಡುವುದಾದರೆ ಅವರ ಸ್ವಭಾವ ಮಹಿಮೆಯಿಂದಾಗಿದೆ ಅವರನ್ನು ಬೇರ್ಪಡಿಸುವುದು. ನೀವು ನೋಡಿ, ಹಿಟ್ಲರ್ ಅಂತಹ ಒಬ್ಬ ಅಧಿಕಾರಿಯನ್ನು ಹೇಳುವುದಾದರೆ ಜನರು ಹೇಗೆ ಹೇಳುತ್ತಾರೆ, ಅವರನ್ನು ಒಮ್ಮೆಯೂ ಸುಪ್ರಸಿದ್ಧವಾಗಿ ಹೇಳಲ್ಲ, ಕುಪ್ರಸಿದ್ಧವಾಗಿ ಹೇಳುತ್ತಾರೆ. ಅದೇ ರೀತಿ ಇನ್ನು ಕೆಲವರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಂತಹ ನೇತಾರರ ಕುರಿತು ಹೇಳುವಾಗ ಅಥವಾ ಅವರನ್ನು ಹೊಗಳುವಂತಹ ಸಂದರ್ಭದಲ್ಲಿ ಪ್ರಸಿದ್ಧಿ ಮಾತ್ರ ಅವರನ್ನು ಹೇಳುತ್ತಾರೆ. ಅದಾಗಿದೆ ಅವರ ಜೀವನದಲ್ಲಿ ಕಾಣಿಸಿಕೊಟ್ಟಂತಹ ಒಂದು ರೂಪ. ಅಹಂಕಾರವಿರಬಹುದು. ನಮ್ಮ ಜೀವನದಲ್ಲಿ ಒಮ್ಮೆಯೂ ಕೂಡ ಅಹಂಕಾರವಿರುವಂತಹ ಒಂದು ಘಟಕವಿರಬಾರ್ದು. ಎಷ್ಟೇ ದೊಡ್ಡ ಅಧಿಕಾರವು ನಮಗೆ ಅಲ್ಲಾಹನು ಕೊಟ್ಟರೂ ಕೂಡ, ಎಷ್ಟೇ ದೊಡ್ಡ ಸ್ಥಾನಕ್ಕೆ ಕೊಟ್ಟರೂ ಕೂಡ ಅಹಂಕಾರ ನಮ್ಮ ಜೀವನದಲ್ಲಿ ಇರಲೇಬಾರದು. ಎಲ್ಲದಲ್ಲೂ ಕೂಡ ಮಿತವಾದಂತಹ ಸ್ವಭಾವ. ಅಹಂಕಾರಗಳು ಒಮ್ಮೆಯೂ ನಮಗೆ ಸೀಮಿತವಲ್ಲ. ಅಹಂಕಾರ ಒಮ್ಮೆಯೂ ನಮ್ಮ ಇಸ್ಲಾಂ ಮುಅ್ಮಿನಾದಂತಹ ಒಬ್ಬ ಮನುಷ್ಯಗೆ ಸೀಮಿತವಲ್ಲ. ಅಂತ ಅಹಂಕಾರ ಯಾರಿಗಾದರೂ ಇದ್ದರೆ ಮನ್ ತವಾಲ ಅರಫಾಹುಲ್ಲ ವ ತಕಬ್ಬರ ವಲಾಹುಲ್ಲ ಎಂದು ಹೇಳಿದಂತಹ ಆ ಹದೀಸಿನಲ್ಲಿ ನಮಗೆ ಕಾಣಬಹುದು. ಯಾರಾದರೂ ಅದು ಕಿಬ್ರ್ ಕಾಣಿಸುವುದಾದರೆ ಅಲ್ಲಾಹನು ಒಮ್ಮೆ ಅವನನ್ನು ಕೆಳಗೆ ಹಾಕಿಸಿ ಬಿಡುತ್ತೆ, ಯಾವುದೇ ಸಂಶಯವಿಲ್ಲ. ಯಾರಾದರೂ ಒಬ್ಬರು ತವಾಲುವಿನೊಂದಿಗೆ ಏನು ಅಧಿಕಾರವಿದ್ದರೂ ಕೂಡ ನೀವು ನೋಡಿ, ನಮ್ಮ ಈ ದುನಿಯಾದ ವಿಷಯದಲ್ಲೇ ತಗುವುದಾದರೂ ಕೂಡ ಯಾರು ಸಹನದಲ್ಲಿರುತ್ತಾರೆ, ಯಾವ ಒಳ್ಳೆಯ ರೀತಿ ಅಹಂಕಾರವಿಲ್ಲದೆ ಯಾವ ಒಳ್ಳೆಯ ರೀತಿಯಲ್ಲಿರುವ ನಮಗೆ ಅಧಿಕಾರಿಗಳನ್ನು ನೋಡುವುದಾದರೂ ಕೂಡ ಅದರಲ್ಲಿ ಪ್ಲಸ್ ಪಾಯಿಂಟ್ ಆಗಿ ಕಾಣುವುದು ಅವರ ಸೊಬುರ್, ಅವರ ಸಹನೆ, ಅಹಂಕಾರವಿಲ್ಲದಂತಹ ಒಂದು ತವಾಲು. ಅದಾಗಿದೆ ಮನುಷ್ಯನನ್ನು ಮತ್ತು ಅವರ ಪವರನ್ನು ದೊಡ್ಡದಾಗಿಸುತ್ತದೆ. ಈ ಸ್ವಭಾವ ಎಂಬುದು ನಮ್ಮ ಸಾಮಾಜಿಕ ಎಲ್ಲ ವಿಷಯದಲ್ಲೂ ಕೂಡ, ಸಾಧಾರಣ ವಿಷಯದಲ್ಲೂ ಬರುತ್ತೆ. ಅದೇ ರೀತಿ ಸಂಘಟನೆಯನ್ನು ಮಾಡುವಾಗ ಸಂಘಟನೆಯ ವಿಷಯದಲ್ಲೂ ಕೂಡ ಪ್ರಾಧಾನ್ಯವಾಗಿ ನಮ್ಮ ಸ್ವಭಾವ ಮಹಿಮೆಯು ಪ್ರಾಧಾನ್ಯವನ್ನು ಕೊಡುತ್ತದೆ. ಅಥವಾ ಒಂದು ಸಂಘಟನೆಯ ಅಧಿಕಾರಿ, ಒಂದು ಸಂಘಟನೆ ನೇತೃತ್ವದಲ್ಲಿ ನಿಲ್ಲುವಂತಹ ಸಂದರ್ಭದಲ್ಲಿ, ಅಧಿಕಾರ ನಮ್ಮಲ್ಲಿ ಸಿಗುವಂತಹ ಸಂದರ್ಭದಲ್ಲಿ ನಮ್ಮ ಕೆಳಗಿರುವಂತಹ ಜನರು ನಮ್ಮ ಕುರಿತು ಅವರ ಮನಸ್ಸಿನಲ್ಲಿರುವಂತಹ ಒಳ್ಳೆಯ ಭಾವನೆ ಅವರ ಮನಸ್ಸಲ್ಲಿ ಇಟ್ಟುಕೊಡ್ಬೇಕು. ಯಾವುದೇ ರೀತಿಯ ಅಧಿಕಾರವನ್ನು ಸಿಕ್ಕಿದಾಗ ಅದನ್ನು ದುರ್ಬಲ ನಿಮಿಷಕ್ಕೆ ಬೇಕಾಗಿ ದುರುಪಯೋಗವನ್ನು ಮಾಡುವಂತಹ ಜನರಲ್ಲಿ ನಾವು ಆಗಬಾರದು. ಎಲ್ಲ ವಿಷಯದಲ್ಲೂ ಕೂಡ ಮುಷಾವರವನ್ನು ಮಾಡಬೇಕು. ನಮ್ಮ ಅನುಯಾಯಿಗಳೊಂದಿಗೆ ನಮಗೆ ಏನಾದರೂ ಒಳ್ಳೆ ಅಭಿಪ್ರಾಯಗಳಿದ್ದರೆ ಆ ವಿಷಯಗಳನ್ನು ಒಂದು ಸಮೂಹಕ್ಕೆ, ನಮ್ಮ ಅನುಯಾಯಿಗಳಾದಂತಹ ಜನರಿಗೆ ಅದನ್ನು ಇಟ್ಟು ಇದರ ಕುರಿತು ನಿಮ್ಮ ಅಭಿಪ್ರಾಯವೇನು ಎಂಬ ಮುಷಾವರ ಅದು ಬಹಳಷ್ಟು ಪ್ರಾಧಾನ್ಯವನ್ನು ಕೊಡುತ್ತದೆ. ತಾಲೀಮುಲ್ ಮುತಾಲಿಮ್ ಎಂಬ ಕಿತಾಬಿನಲ್ಲಿ ಇದರ ಕುರಿತು ಹೇಳುತ್ತಿದೆ. ಒಂದು ರಜುಲ್ ಅಂದರೆ ಪೂರ್ಣವಾದಂತಹ ಒಬ್ಬ ವ್ಯಕ್ತಿ, ಒಂದು ನಿಸ್ಫುರ್ ರಜುಲ್ ಅಥವಾ ಅರ್ಧ ಮನುಷ್ಯ,
ಒಂದು ಲಾಸೈ ಅಥವಾ ಮನುಷ್ಯನೇ ಅಲ್ಲ ಎಂತ 3 ಘಟಕವನ್ನು ಮಾಡಿ ಈ ಮುಷಾವರದ ಕುರಿತು ಹೇಳುವಂತಹ ಒಂದು ಸಂದರ್ಭದಲ್ಲಿ ಕುರಿತು ಹೇಳ್ತಿದೆ. ಅಥವಾ ರಜುಲ್ ಅಂದರೆ ಹೇಳಿದರೆ ಅವನಿಗೆ ಒಳ್ಳೆಯ ಅಭಿಪ್ರಾಯ ಇದ್ದೂ ಕೂಡ ಜನರನ್ನು ಮುಷಾವರ ಮಾಡುತ್ತಾನೆ. ಅದಾಗಿದೆ ರಜುಲ್, ಪರ್ಫೆಕ್ಟ್ ಆದಂಥ ಮನುಷ್ಯ ಅಂತ ಹೇಳಿದರೆ ಅದೇ ರೀತಿ. ಮತ್ತೊಬ್ಬ ಒಳ್ಳೆಯ ಅಭಿಪ್ರಾಯ ಇರುತ್ತೆ, ಮುಷಾವರ ಮಾಡಲ್ಲ, ಅದು 2ನೇ ವಿಭಾಗ. 3ನೇ ವಿಭಾಗ ಅಂತ ಹೇಳಿದರೆ ಒಳ್ಳೆಯ ಅಭಿಪ್ರಾಯ ಇರೋಲ್ಲ, ಮುಷಾವರವೂ ಮಾಡಲ್ಲ. ಇಂತಹ ಒಂದು ಅವಸ್ಥೆಯಲ್ಲಿ ಮನುಷ್ಯರನ್ನು 3 ರೀತಿಯಲ್ಲಿ ಇದು ನಮ್ಮ ಮುತಾಲಿಮ್ ಎಂಬ ಹೇಳುವುದು ಚಿಕ್ಕ ಕಿತಾಬಾಗಿದೆ, ಮುತಾಲಿಮ್ ಕಲಿಸಿಕೊಡುವಂತಹ ಕಿತಾಬ್. ಆದರೂ ಕೂಡ ಅದರ ಹೇಳುವಂತಹ 3 ಘಟಕಗಳು ಅಷ್ಟೊಂದು ಒಳ್ಳೆಯ ಪ್ರಾಮುಖ್ಯತೆಯನ್ನು ವಹಿಸುತ್ತಿದೆ. ಆದ್ದರಿಂದ ಈ ನಮ್ಮ ಇನ್ನು ಬರುವಂತಹ ಜೀವನದಲ್ಲಿ ಒಳ್ಳೆಯ ಸ್ವಭಾವ ಇರುವಂತಹ, ಒಳ್ಳೆಯ ಮಹಿಮೆ, ಉತ್ತಮ ಸ್ವಭಾವ ಇರುವಂತಹ ಮನುಷ್ಯರನ್ನಾಗಿ ನಾವು ಜೀವಿಸಲು ಪ್ರಯತ್ನಿಸೋಣ. ಅಲ್ಲಾಹು ಸುಬ್ಹಾನಹು ವ ತಆಲಾ ತೌಫೀಕ್ ನೀಡಲಿ ಎಂದು ಮಾತ್ರ ಹೇಳುತ್ತಾ, ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.